ವೆಲ್ಕಮ್ ಟು ಹೊಸ ವಿಡಿಯೋ. ಸೊ ಇವತ್ತಿನ ಡಿಸೈನು ತುಂಬ ಅಂದರೆ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹಾಕುವಂತಹ ಡಿಸೈನು. ಸೊ ಇಲ್ಲಿ ನಾನು 6 ದಾರನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಈಸಿ ಡಿಸೈನ್ ಇದು. ಎಲ್ಲ ಬಿಗಿನರ್ಸ್ ಕೂಡ ಈ ಒಂದು ಡಿಸೈನ ಹಾಕ್ಬೋದು. ಸೊ ಇಲ್ಲಿ ನಾನು 2 ಚೈನ್ ಸ್ಟಿಚ್ ಹಾಕಿದ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರನ ತೊಗೊಂಡು ಬಟ್ಟೆ ಒಳಗಡೆ ನೀಡಲ್ನ ಹಾಕಿ ಹೊರಗಡೆ ತೊಗೊಂಡು ಬಂದು ಅದಾದಮೇಲಿಂದ ನಾನಿಲ್ಲಿ 2 ಲೂಪ್ ಒಳಗಡೆಯಿಂದ ಒಂದು ಸತಿ ದಾರ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಮತ್ತು 2 ಲೂಪ್ ಒಳಗಡೆ ಒಂದು ಸತಿ ದಾರನ ತೊಗೋತೀನಿ. ಸೊ ಇದನ್ನು ಡಬಲ್ ಕ್ರೋಶಾ ಅಂತ ಕರೀತಾರೆ. ತುಂಬ ಸಿಂಪಲ್ ಆಗಿರುವಂತಹ ಡಿಸೈನು, ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಬಿಗಿನರ್ಸ್ ಫ್ರೆಂಡ್ಲಿ ಆಗಿರುವಂತಹ ಡಿಸೈನ್ ಇದು. ಸೊ ಇದೇ ರೀತಿ ಹೊಸ ಹೊಸ ಡಿಸೈನ್ಸ್ಗಳು, ಬಿಗಿನರ್ ಫ್ರೆಂಡ್ಲಿ ಡಿಸೈನ್ಸ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಡಿಸೈನ್ ಹೇಗೆ ಬಂತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿ ನಾನು ಪೂರ್ತಿಯಾಗಿ ಡಬಲ್ ಕ್ರೋಶಾಗಳನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಎಷ್ಟು ಡಬಲ್ ಕ್ರೋಶಾ ಹಾಕಿದ್ದೀನಪ್ಪ ಅಂತಂದರೆ 3 ಡಬಲ್ ಕ್ರೋಶಾನ ಹಾಕಿದ್ದೀನಿ. ಇದು 4ನೇ ಡಬಲ್ ಕ್ರೋಶಾ. ಸೊ ಯಾವಾಗಲೂ ಹಾಕ್ತಾ ಇರೋ ಹಾಗೇ ನಿಡಲ್ ಮೇಲೆ ಒಂದು ಸತಿ ದಾರನ ತೊಗೋಬೇಕು. ಸೊ ನಿಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಅದಾದಮೇಲಿಂದ ನಾವು ಬಟ್ಟೆಗೆ ಹಾಕ್ಕೋಬೇಕು. ಅದಾದಮೇಲೆ ದಾರ ತರಬೇಕು. ಆಮೇಲಿಂದ 2 ಲೂಪ್ ಒಳಗಡೆ ಒಂದು ಸತಿ, ತಿರ್ಗಾ 2 ಲೂಪ್ ಒಳಗಡೆ ಒಂದು ಸತಿ ದಾರನ ತೊಗೊಂಡು ಬಂದ್ವಿ ಅಂತಂದರೆ ಡಬಲ್ ಕ್ರೋಶಾ ಅನ್ನೋದು ಆಗುತ್ತೆ. ಸೊ ಇಲ್ಲಿ ನೋಡಿ ನಾನು ಚೈನ್ ಸ್ಟಿಚ್ ಹಾಕಿದ್ದೀನಲ್ಲ ಅದನ್ನು ಲೆಕ್ಕ ತೊಗೊಂಡ್ರೆ ಇಲ್ಲಿ ನಾನು ಟೋಟಲಾಗಿ 6 ಡಬಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡ್ತೀನಿ. ಚೈನ್ ಸ್ಟಿಚ್ನು ಕೂಡ ನಾನು ಲೆಕ್ಕಕ್ಕೆ ತೊಗೊಂಡು ಟೋಟಲಾಗಿ 6 ಡಬಲ್ ಕ್ರೋಶಾ ಅಂತ ಲೆಕ್ಕಕ್ಕೆ ಹಿಡಿದು ಇಲ್ಲಿ ನಾನು ರಿಂಗ್ ಬೀಡ್ ಕಾಣಿಸ್ತಿದೆಯಲ್ಲ ಈ ರಿಂಗ್ ಬೀಡ್ಗೆ ಒಂದು ಸ್ಮಾಲ್ ಗೋಲ್ಡ್ ಬೀಡನ್ನ ಹಾಕಿದ್ದೀನಿ. 4 mm ಬೀಡಿದು. ಸೊ ಇಲ್ಲಿ ನಾನು ಬೀಡನ್ನ ತೊಗೊಂಡು ಸೊ ಈ ರೀತಿ ರಿಂಗ್ ಬೀಡ್ ಒಳಗಡೆ ಈ ಸ್ಮಾಲ್ ಬೀಡನ್ನ ಹಾಕ್ತಾಯಿದ್ದೀನಿ. ಈ ಥರ ಕಾಣುತ್ತೆ. ಈಗ ದಾರದ ಒಳಗಡೆ ನಾವು ಈ ಬೀಡನ್ನ ಸೇರಿಸ್ಕೋಬೇಕು ಈ ಥರ. ಸೊ ಈ ಥರ ಸೇರಿಸ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಲಾಕ್ ಸ್ಟಿಚ್ನ ಹಾಕಿ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರನ ತೊಗೊಂಡು ಇಲ್ಲಿಂದನೇ ನಾವು ಡಬಲ್ ಕ್ರೋಶಾನ ಹಾಕಬೇಕು. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಚೈನ್ ಸ್ಟಿಚ್ನ ಹಾಕೋದು. ಅದಾದಮೇಲಿಂದ ಕಂಟಿನ್ಯೂ ಆಗಿ ನಾವು ಡಬಲ್ ಕ್ರೋಶಾಗಳನ್ನ ಹಾಕೋದು. ಚೈನ್ ಸ್ಟಿಚ್ ಅನ್ನೋದು ಬರೋದಿಲ್ಲ. ಸೊ ಸ್ಟಾರ್ಟಿಂಗ್ ಮಾತ್ರ ನಾವು 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ಆಮೇಲಿಂದ ಡಬಲ್ ಕ್ರೋಶಾ ಮಾಡ್ಕೋತೀವಲ್ವ. ಸೊ ಅದೇ ಥರನೇ ಇಲ್ಲಿ ನಾನು ಟೋಟಲಾಗಿ ಸ್ಟಾರ್ಟಿಂಗಲ್ಲಿ 2 ಚೈನ್ ಸ್ಟಿಚ್ನು ಕೂಡ ಲೆಕ್ಕಕ್ಕೆ ತೊಗೊಂಡು ಟೋಟಲಾಗಿ 6 ಡಬಲ್ ಕ್ರೋಶಾ ಅಂತೇಳಿ ಲೆಕ್ಕಕ್ಕೆ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 6ನ ತೊಗೋತೀನಿ. ಅದಾದಮೇಲಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ತೊಗೋತೀನಿ. ಸೊ ಇಲ್ಲಿ ನಾನು 3rd ಒಂತ್ ಹಾಕ್ತಾಯಿದ್ದೀನಿ. ಸೊ ಇದೇ ಥರನೇ ನಾರ್ಮಲಾಗಿ ಡಬಲ್ ಕ್ರೋಶಾಗಳನ್ನ ಹಾಕ್ಕೊಂಡು ಹೋಗೋದು. ಸೊ 3ನೇದು ಆಯಿತು. ಈಗ 4ನೇದು. ಆ್ಯಂಡ್ ಇದೇ ಥರ ನೀವು ಲೈವಲ್ಲಿ ಕ್ಲಾಸಸ್ನ ತೊಗೋಬೇಕು ಅಂತಂದರೆ ನಿಮ್ದು ಯಾವುದೇ ಡೌಟ್ ಇದ್ರೂ ನೀವು ಲೈವಲ್ಲಿ ಕೇಳಿ ಕ್ಲಿಯರ್ ಮಾಡ್ಕೋಬೇಕಪ್ಪ ಅಂತಂದರೆ ನಮ್ಮ ಜೂನ್ ಬ್ಯಾಚ್ ಆನ್ಲೈನ್ ಕ್ಲಾಸ್ ಅನ್ನೋದು ಅಡ್ಮಿಷನ್ಸ್ ಓಪನ್ ಆಗಿದೆ. ಜೂನ್ 1ನೇ ತಾರೀಕಿಂದ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಕೂಡ ಕಳಿಸ್ಕೊಡ್ತೀನಿ. ಸೊ ಆನ್ಲೈನಲ್ಲಿ ಪ್ರತಿಯೊಂದು ಡಿಸೈನ್ಸ್ಗಳನ್ನೂ ಕಲಿಬೋದು. ಟಸಲ್ ವರ್ಕು, ಕ್ರೋಶಾ ವರ್ಕು, ಬೀಡ್ ವರ್ಕು. ಸೊ ಈ ಥರ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಟೋಟಲಾಗಿ 1 ಮಂತ್ ಕ್ಲಾಸ್ ಇರುತ್ತೆ. ಸೊ 1 ಮಂತ್ ಕ್ಲಾಸ್ ಇರುತ್ತೆ ಮತ್ತು ಅದರಲ್ಲಿ ಲೈವ್ ಕ್ಲಾಸ್ ಇರುತ್ತೆ. ಬೇಸಿಕ್ ಸ್ಟಿಚಸ್ಗಳದ್ದು ಪ್ರೀ ರೆಕಾರ್ಡೆಡ್ ವೀಡಿಯೋಸ್ನ ಕೂಡ ನಾವು ಸೆಂಡ್ ಮಾಡ್ತೀವಿ. ಅದಾದಮೇಲೆ ಡಿಸೈನ್ಸ್ಗಳದ್ದು ಲೈವ್ ಕ್ಲಾಸಲ್ಲೇ ನಾವು ಹೇಳ್ಕೊಡ್ತೀವಿ. ಏನಾದರೂ ಡೌಟ್ ಇತ್ತು ಅಂದರೆ ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ಬೋದು. ಸೊ ಯಾರಿಗೆಲ್ಲ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಗುವಂತಹ ಟೈಮು. ಸೊ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಫ್ರೀ ಟೈಮಲ್ಲಿ ಸೊ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಇಲ್ಲಿ ನಾನು ಟೋಟಲಾಗಿ ಎಷ್ಟು ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ ಅಂತ ನೋಡೋಣ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 6 ಅಂತ ಲೆಕ್ಕ ಹಿಡ್ದಿದ್ದೆ. ಸೊ ಇಲ್ಲಿ ನೋಡಿ 3, 3, 6, 7 ಮತ್ತು 8
ಟೋಟಲಾಗಿ ಇಲ್ಲಿ ನಾನು 8 ಡಬಲ್ ಕ್ರೋಶನ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ನಾನು 6 ಡಬಲ್ ಕ್ರೋಶನ ಹಾಕಿದ್ದೆ. ಅದಾದಮೇಲಿಂದ ನಾನು ತಿರ್ಗಾ 2 ಡಬಲ್ ಕ್ರೋಶ ಎಕ್ಸ್ಟ್ರಾ ಮಾಡಿಕೊಂಡೆ. ಈಗ ನಾನು ಸೇಮ್ ರಿಂಗ್ ಬೀಡ್ ಒಳಗಡೆ ನಾರ್ಮಲ್ ರೌಂಡ್ ಬೀಡನ್ನ ಹಾಕ್ಕೊಂಡು ದಾರಕ್ಕೆ ಸೇರಿಸ್ಕೋತೀನಿ. ಸೊ ಈ ರೀತಿಯಾಗಿ ನಾವು ದಾರಕ್ಕೆ ಬೀಡನ್ನ ಸೇರಿಸ್ಕೊಂಡಿದ್ದು ಆದಮೇಲೆ ನಾವು ಬೀಡ್ಗೆ ಲಾಕ್ ಮಾಡಬೇಕು. ಸೊ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲಿಂದ ಈ ರೀತಿ ನೀಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ದಾರನ ಬಟ್ಟೆಗೆ ಹಾಕಿ ಬ್ಯಾಕ್ ಸೈಡಿಂದ ಮತ್ತೆ ದಾರನ ತರಬೇಕು. ಸೊ ದಾರ ತಂದು 2 ಲೂಪ್ ಒಳಗಡೆ ಒಂದು ಸತಿ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಮತ್ತು 2 ಲೂಪ್ ಒಳಗಡೆ ಒಂದು ಸತಿ. ಸೊ ಇದೇ ರೀತಿಯಾಗಿ ನಾವು ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶನ ಹಾಕ್ಬೋದು. ತುಂಬ ಸಿಂಪಲ್ ಡಿಸೈನು, ಯಾವುದೇ ಬಿಗಿನರ್ ಆಗಿದ್ರೂ ಈ ಒಂದು ಡಿಸೈನ್ನ ಹಾಕ್ಬೋದು. ತುಂಬ ಸಿಂಪಲ್ಲಾಗಿರುತ್ತೆ. ಸೊ ನೀವೇನಾದರೂ ಟ್ರೈ ಮಾಡಿದ್ರೆ ಡಿಸೈನ್ಸ್ಗಳನ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ನ ಸೆಂಡ್ ಮಾಡಿದ್ರೆ ನಾನು ನನ್ನ ಸ್ಟೋರೀಸ್ಗೆ ಪೋಸ್ಟ್ ಮಾಡ್ಕೋತೀನಿ. ಸೊ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಸೆಂಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಯಾರು ಇನ್ನೂ ಫಾಲೋ ಆಗಿಲ್ಲ, ಪ್ಲೀಸ್ ಫಾಲೋ ಆಗಿ. ಸೊ ಇಲ್ಲಿ ನಾನು ನಾರ್ಮಲಾಗಿ ಸ್ಟಾರ್ಟಿಂಗ್ ಮಾತ್ರ 6 ಡಬಲ್ ಕ್ರೋಶ, ಅದಾದಮೇಲೆ 1 ರಿಂಗ್ ಬೀಡು, ಅದಾದಮೇಲಿಂದ ಡೈರೆಕ್ಟಾಗಿ 8 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಅದಾದಮೇಲಿಂದ ಮತ್ತೆ 1 ರಿಂಗ್ ಬೀಡು ಮತ್ತು 8 ಡಬಲ್ ಕ್ರೋಶ. ಸೊ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸ್ಯಾರಿ ಫುಲ್ಲು ಇದೇ ಪ್ರೋಸೆಸ್ಸು, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ, ಏನೂ ಇರಲ್ಲ. ಸಿಂಪಲಾಗಿ ಹಾಕುವಂಥ ಡಿಸೈನ್ಸು. ಎಲ್ಲ ಬಿಗಿನರ್ಸ್ಗಳು ಕೂಡ ಈ ಒಂದು ಡಿಸೈನ್ನ ಹಾಕ್ಬೋದು. ಸೊ ಇದೇ ರೀತಿ ನಾನು ಟೋಟಲಾಗಿ 8 ಡಬಲ್ ಕ್ರೋಶಗಳನ್ನ ಹಾಕ್ಕೋತೀನಿ. ಈಗ ಆಲ್ರೆಡಿ ನಾನು 6 ಡಬಲ್ ಕ್ರೋಶ ಹಾಕಿದ್ದೀನಿ. ಸೊ ಇದು 7 ಮತ್ತು ಇನ್ನೂ ಒಂದು 8. ಸೊ ಈ ಥರ ಹಾಕಿ ಕಂಟಿನ್ಯೂ ಮಾಡ್ಕೋತಾ ಹೋಗೋದು. ಸೊ ಅದಾದಮೇಲೆ ಫೈನಲಾಗಿ ಯಾವ ಥರ ಕಾಣುತ್ತೆ ಬೇಸ್ ಅಂತಂದರೆ ಈ ಥರ ಕಾಣುತ್ತೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಸಿಂಪಲ್ ಡಿಸೈನು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೀವು ಕೂಡ ನಿಮ್ಮ ಸ್ಯಾರೀಸ್ಗಳಿಗೆ ಹಾಕ್ಬೋದು ಬಿಗಿನರ್ಸ್ಗಳು. ಸೊ ಈ ರೀತಿಯಾಗಿ ನಾನು ಸ್ಟಾರ್ಟಿಂಗ್ ಮಾತ್ರ 6, ಅದಾದಮೇಲಿಂದ 8 ಡಬಲ್ ಕ್ರೋಶಗಳನ್ನ ಹಾಕೋತಾ ಹೋಗ್ತೀನಿ. ಸೊ ಇದು ಈ ರೀತಿ ಕಾಣುತ್ತೆ. ಎಲ್ಲಿಗೆ ನಾವು ಕುಚ್ಚು ಕಟ್ಟಬೇಕಪ್ಪ ಅಂತಂದರೆ, ನಾವು ಈಗ ರಿಂಗಿಗೆ ಯಾವ ರೀತಿ ಗ್ಯಾಪ್ ಇಟ್ಟಿದ್ದೀವಲ್ಲ, ರಿಂಗ್ ಬೀಡ್ ಒಳಗಡೆ ಜಾಗ ಇದೆಯಲ್ಲ, ಅಲ್ಲಿಗೆ ನಾನು ಕುಚ್ಚು ಕಟ್ತೀನಿ. ಫೈನಲಾಗಿ ಈ ಥರ ಕಾಣಿಸ್ತಿದೆ. ಈ ಒಂದು ಡಿಸೈನು ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟಲ್ಲಿ ತಿಳಿಸಿ. ಇನ್ನೂ ಹೊಸ ಹೊಸ ವೀಡಿಯೋಸ್ಗಳು, ಬಿಗಿನರ್ ಫ್ರೆಂಡ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಕೂಡ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ರಿಗೂ.